ಹಾಯ್ ಹಲೋ ನಮಸ್ಕಾರ. ಜೇಗೆ ಜಗತ್ತಿಗೆ ಸ್ವಾಗತ. ನಾವಿವತ್ತು ಸಕಲೇಶ್ಪುರದ ಕಿರೇಹಳ್ಳಿ ಎಂಬಲ್ಲಿ ಬಂದಿದ್ದೇವೆ. ಇಲ್ಲಿ ಇವತ್ತಿನ ವಿಶೇಷತೆ ಏನಂತಂದರೆ ಇಲ್ಲಿ ಮೋಟ್ರುಗಳು ಒಂದು 1000 HP ಅಷ್ಟು ಒಂದೇ ಕಡೆಯಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. 1200 HP ಅಷ್ಟು. ಅಂದರೆ ನಾವೀಗ ಈಗ ಕೃಷಿ ಕ್ಷೇತ್ರದಲ್ಲಿ ಕಂಡು ಕೇಳಿರೋದಷ್ಟು ದೊಡ್ಡ ಮೆಗಾ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಹಾಗೆ ಅದನ್ನು ನೋಡಲಿಕ್ಕೋಸ್ಕರ ಭಾಳಷ್ಟು ಜನ ಬಂದಿದ್ದಾರೆ ಕೂಡ. ಹಾಗೆ ಯಾವುದು ಏನೆಲ್ಲ ನೋಡ್ತಾ ಹೋಗುವ. ಕಾಫಿ ಎಸ್ಟೇಟ್ನ ಹೆಸರು ಜೋಸ್ ಇಕೋ ಫ್ರೆಂಡ್ಲಿ ಎಸ್ಟೇಟ್ಸ್ ಅಂತ. ಇದರ ಓನರು ಡಾಕ್ಟರ್ ಆನಂದ ಪಿರೇರ ಮತ್ತು ಅವರ ಮಿಸಸ್ ಗೀತಾ ಪಿರೇರ ಅಂತ. ಇದರ ವಿಸ್ತೀರ್ಣ ಸಾಮಾನ್ಯ 115 ಎಕರೆಗಳಷ್ಟು. ಈ ಈವೆಂಟಲ್ಲಿ ಭಾಗವಹಿಸಲಿಕ್ಕೆ ಮೊದಲೇ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು. ಹಾಗೆ ಮತ್ತು ಒಂದು 800 ಜನಗಳಿಗೆ ಮಾತ್ರ ಎಂಟ್ರೆನ್ಸ್ ಇತ್ತು, ಆಮೇಲೆ ರೆಸ್ಟ್ರಿಕ್ಷನ್ ಇತ್ತು. ಹಾಗೆ ಈ ಈವೆಂಟಲ್ಲಿ ಭಾಗವಹಿಸೋರಿಗೆ ಎಂಟ್ರೆನ್ಸ್ ಫೀಸ್ ಅಂತ ಏನಿಲ್ಲ ಇತ್ತು. ನಾವು ಅದಾಗಲೇ ಟೈಮಿಗಿಂತ ಭಾಳ ಮೊದಲೇ ಬಂದಿದ್ದೆವು. ಹಾಗೆ ಈಗ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಬೇರೆ ಬೇರೆ ಕಂಪನಿಯವರು ರೈನಿ ಇರ್ಬೋದು, ಆಮೇಲೆ ನಾರ್ಮೆಕ್ಸ್, ಕಿರ್ಲಾಸ್ಕರ್, ಆಮೇಲೆ ಸೆಗ್ಮೆಂಟೆಡ್ ವಾಟರ್ ಜೆಟ್ ಇಂಜಿನ್ಸ್ ಹೊಸದೆಲ್ಲ. ಹಾಗೆ ಅವ್ರದ್ದೆಲ್ಲ ಏನೇನು ಪ್ರಾಡಕ್ಟ್ಸ್ ಉಂಟು ನೋಡ್ತಾ ಹೋಗ್ತಾ ಇದ್ದೇವೆ. ಕಾರ್ಯಕ್ರಮ ಏನು 10:30 ಗಂಟೆಗೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ಅಷ್ಟು ಜನ ಬಂದಿರಲಿಲ್ಲ, ಆಮೇಲೆ ಫುಲ್ ಆಯಿತು. ಅದನ್ನು ಕೂಡ ನಾವು ನೋಡ್ತಾ ಹೋಗುವ. Unfortunately, in the spring ಡಯಸಲ್ಲಿ ಈಗಷ್ಟೇ ಮಾತಾಡಿದವರು ಡಾಕ್ಟರ್ ಆನಂದ ಪಿರೇರ ಅವರು. ಹಾಗೆ ಈ ಈವೆಂಟಿಗೆ ಹಾಸನದ XDC, ಆಮೇಲೆ ರೈನಿಯದು ಕೋಪೌಂಡ್ರು ಮತ್ತು ಬೇರೆ ಬೇರೆ ಕಂಪನಿಗಳದ್ದು ರೆಪ್ರೆಸೆಂಟೇಟಿವ್ಸ್ ಬಂದಿದ್ದರು. ನಮಗೆಲ್ಲ ಇಲ್ಲೇ ಒಳ್ಳೆ ಊಟದ ವ್ಯವಸ್ಥೆ ಇತ್ತು. ಹಾಗೆಲ್ಲ ಊಟ ಎಲ್ಲ ಮಾಡಿದೆವು. ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಆಯ್ತು ನೋಡಿ ಈಗ ರೈನ್ ಗನ್ ವರ್ಕಿಂಗ್. ಸೊ 1 acre ಇಸ್ 43,560 ಸ್ಕ್ವೇರ್ ಫೀಟು. ನಾವು ಕೃಷಿಯಲ್ಲಿ ಡಾಕ್ಟ್ರೇಟ್ ಪದವಿ ಪಡೆದಿದ್ದೇವೆ. ಅದಕ್ಕೆ ಮನಸ್ಸಲ್ಲಿ ಸೋಲೋದಕ್ಕಿಂತ ಟ್ರೈ ಮಾಡಿ ಸೋಲಿದ್ರು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಈ ಟೆಕ್ನಾಲಜಿ ಯೂಸ್ ಮಾಡಿದ್ದೇವೆ. ಇದರಲ್ಲಿ 1210 HP 1010 KVA 1400 ಆ್ಯಮ್ಸ್ 10 ಪಂಪ್ಸ್ ಹಾಕಿದ್ದೇವೆ. ಈ 10 ಪಂಪಲ್ಲಿ ಒಂದೊಂದು ಪಂಪಲ್ಲಿ ಡಿಸ್ಚಾರ್ಜ್ 1500 ಲೀಟರ್ಸ್ ಪರ್ ಮಿನಿಟ್, 15,000 ಲೀಟರ್ಸ್ ಪರ್ ಮಿನಿಟ್. ಸೊ 1 ಎಕರೆಗೆ ನಮಗೆ 1 ಇಂಚ್ ಹಾಕಬೇಕಾದ್ರೆ ನಮಗೆ 1,03,000 ನೀರು ಬೇಕು. ಈಗ 6 ಜೆಟ್ ಓಡ್ತಾ ಇದೆ. ಕರೆಕ್ಟಾಗಿ ಟೇಪಲ್ಲಿ ನಾವು ಮೆಜರ್ ಮಾಡಿಬಿಟ್ಟು 230 ಅಡಿ 235 ಅಡಿ ಡಿಸ್ಚಾರ್ಜ್ ಇಟ್ಸ್ 2,500 ಲೀಟರ್ಸ್ 22 ಎಕರೆ ಈಗ ಹೊಡಿತಾ ಇದೆ. ಅಲ್ಲಿಗೆ ನಮಗೆ 5 ಶಿಫ್ಟ್ ಮಾಡಿದರೆ ಒಂದೊಂದು ಶಿಫ್ಟ್ 3 ಗಂಟೆ, 5 × 3 15 ಗಂಟೆ. ನಾನು ಮತ್ತು ಪ್ಲ್ಯಾಂಟರ್ಸ್ಗೆ ಇನ್ನೊಂದು 3 ಗಂಟೆ ಸೇರಿಸಿದ್ದೇನೆ. 18 ಗಂಟೆಗೆ 100 ಎಕರೆ ಫಿನಿಶ್ ಸ್ಪ್ರಿಂಕ್ಲರ್ ಆಗಿ ಆಗುತ್ತೆ. ಸೊ ಈ ಕಾಮೆಟ್ ರೇಂಜ್ನಲ್ಲಿ ಏನು ವಿಶೇಷ ಅಂತ ಹೇಳಿದರೆ ಕಾಫಿ ಬ್ಲಾಸಮ್ ಇಸ್ ವೆರಿ ಡೆಲಿಕೇಟ್, ತುಂಬ ಡೆಲಿಕೇಟ್. ಈ ಫ್ಲವರ್ ಮೇಲೆ ನಾವು ಇರಿಗೇಷನ್ ಮಾಡುವಾಗ ಹೂ ಮೇಲೆ ರಫ್ ಆಗಿ ನೀರು ಬಿದ್ದುಬಿಟ್ರೆ ಸೆಟ್ಟಿಂಗ್ ಈಸ್ ವೆರಿ ಪೋರ್. ಅದರಿಂದ ಈ ಕಾಮೆಟ್ ರೇನ್ಗಲ್ಲಿ ವಿಶೇಷ ಅವ್ರದ್ದು ಪೇಟೆಂಟೆಡ್ ಟೆಕ್ನಾಲಜಿ ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮಲ್ಲಿ ಯೂನಿಫಾರ್ಮ್ ರೇನ್ ಆ್ಯಂಡ್ ವೆರಿ ಸಾಫ್ಟ್ ರೇನ್. ಥ್ಯಾಂಕ್ ಯು. ಪಂಪ್ ಹೌಸ್ ನೋಡುವಂತ ನಾವು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಈಗ ಒಂದೂವರೆ ಹೆಚ್ಚಿನವರೆಲ್ಲ ಕಾಫಿ ಪ್ಲಾಂಟರ್ಸ್ ಆಗಿದ್ದರು. ಇಲ್ಲಿ ನೀಲಿ ಕಾಣ್ತಾ ಉಂಟಲ್ಲ, ಅದೆಲ್ಲ ಈ ರೈನ್ ಗನ್ ವರ್ಕ್ ಆಗ್ಲಿಕ್ಕೆ ಇರುವಂಥ ಪೈಪ್ ಲೈನ್, ಮೈನ್ ಲೈನ್. ಇಲ್ಲಿ ಕಾಣ್ತಾ ಇರೋದು ವರ್ಕರ್ಸ್ ಶೆಡ್ ಇರಬೇಕು. ಏನು ಹಳೆ ಹಂಚಿದೆ ಅದರ ಮೇಲ್ಗಡೆಯಿಂದ ಮತ್ತೆ ಪುನಃ ಶೀಟ್ಸ್ ಎಲ್ಲ ಹಾಕಿದ್ದಾರೆ. ಅಲ್ಲಿ ಕಾಣ್ತಾ ಇರೋದೇ ಕೃತಕ ಸರೋವರ, ಅಂದರೆ ಅವರು ಅದನ್ನು ನಿರ್ಮಿಸಿದ್ದಾರೆ. ಏನು ರೌಂಡ್ ಬಾವಿ ರೀತಿಯಲ್ಲಿತ್ತು, ಅದು ಪಂಪ್ ಹೌಸು. ಇಲ್ಲಿ ಸರೋವರ ಏನಿದೆ ಅದರಲ್ಲಿ ಒಂದೇ ಸರೋವರದ ನೀರಲ್ಲ, ಇಲ್ಲಿ ಕಣ್ಣೀರಿನ ಕೆರೆ ಅಂತ ಇನ್ನೊಂದೆರಡು ಕಡೆಯಿಂದ ಬೇರೆ ಕಡೆಯಿಂದ ಕೆರೆಗಳಿಂದ ಇದಕ್ಕೆ ನೀರು ಸಪ್ಲೈ ಮಾಡ್ತಾರೆ. ಈಗ ನಾವು ನೋಡ್ತಾ ಇರೋದು ಜಾಕಲ್ಲಿ ಹೇಳ್ತಾರೆ, ಅಂದರೆ ಈಗ ಮೋಟರ್ಸ್ ಏನಿದೆ ಅದನ್ನು ಕೂತುಗೊಳಿಸಿದ ಜಾಗ ಅದು. ಇದರ ಸುತ್ತಳತೆ 20 ಫೀಟ್ ಅಂತೆ.
ಡಾಕ್ಟರ್ ಆನಂದ ಪಿಲ್ಲರ್ ಅವರು ಇಷ್ಟು ದೊಡ್ಡ ಈ ಲೇಕ್ ನಿರ್ಮಾಣ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟ, ಎಷ್ಟೆಲ್ಲ ಅಡೆತಡೆ ಇತ್ತು, ಅವರ ಡ್ರೀಮ್ಸ್ ಏನಿತ್ತು ಅದನ್ನೆಲ್ಲ ಈ ಹೀಬಾ ಲ್ಯಾಂಡ್ಸ್ ಅಂತ ಯೂಟ್ಯೂಬ್ ಚಾನಲ್ ಅದರಲ್ಲಿ ವಿವರಿಸಿದ್ದಾರೆ. ಅದನ್ನು ನೋಡಿ. So, little bit of glimpse, like what exactly, how you're innovating. Innovating your own technology, which was written in the book a long time back. So, if you could explain about this, it would be a pleasure. Okay. Friends, we are at Joe's Eco-Friendly Coffee Plantation. We had a dream written in a book called Eco-Friendly Coffee Volume 1. And in that book, we had a vision called Vision 2025. And in this vision, we have clearly envisaged that 1,000 horsepower engine will be kept at this particular tank, done by Agronomy Solutions And Viresh. and Viresh. It is 300 feet in length, 250 feet wide, and a phenomenal depth of 37 feet. Here the speciality of this lake is we also have a jack well placed earmarked 20 feet by 20 feet, and it has gone down almost 44 feet. It was very challenging. There were rocks inside. ನಾವೀಗ ನೋಡ್ತಾ ಇರೋದೇನು ಜಾಕ್ವೆಲಲ್ಲಿ 50 HP ಮೋಟ್ರ್ಗಳಿದೆಲ್ಲ, ಅಂದರೆ 10 ಮೋಟ್ರ್ಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇವರು ಬರೀ ಕರೆಂಟ್ ಮೋಟ್ರಿಗೆ ಡಿಪೆಂಡ್ ಆಗಿಲ್ಲ. ಇಲ್ಲಿ ಕಾಣ್ತಾ ಇರುವಂಥದ್ದು 600 HP ಅಂತ ಇದು ಡೀಸೆಲ್ ಇಂಜಿನ್, ಅದಕ್ಕೆ ಸರಿಯಾದ ಪಂಪ್ ಸೆಟ್ ಕೂಡ. ಇಲ್ಲಿಗ ಇದು ಔಟ್ಲೆಟ್ ಇದರದ್ದು. ಇಲ್ಲಿ ನಾವು ನೋಡ್ತಾ ಇರೋದು ಈಗ 1100 kVದು ಜನ್ರೇಟ್ರ್, ಯಾವುದು ಆ ಮೋಟ್ರನ್ನು ರನ್ ಮಾಡಲಿಕ್ಕಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಈಗ ಮೈನ್ ಲೈನಿಂದ ಡೈವರ್ಷನ್ನು. ಇಂಥದ್ದು ಮೈನ್ ಲೈನ್ಗಳೇ ಭಾಳಷ್ಟಿದ್ದಾವೆ. ಇಲ್ಲಿ ಮೈನಾಗಿ ಅದರ ಗುಡ್ಡ ಇದ್ದದಕ್ಕೆ ಇರಬೇಕು, ಎಲ್ಲ ಪಿಲ್ಲರ್ ಹಾಕಿ ಪೈಪ್ಲೈನ್ಸ್ ಆ ಕಡೆ ಈ ಕಡೆ ಹೋಗಿದೆ. 1100 kV ಜನ್ರೇಟರ್ ಹೇಗಿರ್ತದೆ ನೋಡುವಂಥ ಕ್ಯೂರಿಯಾಸಿಟಿ ಆಗಿ ಅದಕ್ಕೋಸ್ಕರ ಓಪನ್ ಮಾಡಿದೆವು. ಈಗ ನಾನು ನೋಡಿದಾಗ ನನ್ನ ಫ್ಯಾಕ್ಟ್ರಿಲಿದ್ದು ಮೊದಲು 63 kV ಮಾತ್ರ. ಇದು 16 ಸಿಲಿಂಡ್ರು, ಈ ಕಡೆ 8 ಆ ಕಡೆ 8 ಹೇಳಿದರು, ವಿ ಶೇಪ್ನ ಹೇಳಿದರು. ಅದು ಯಾವ ಥರ ನನಗೆ ಅಷ್ಟು ಐಡಿಯಾ ಇಲ್ಲ. ಇಲ್ಲಿ ಕೂಡ ರೈನ್ ಗನ್ಗಳದ್ದೇ ಕಾರ್ಬಾರು, ಭಾಳ ಸೌಂಡ್ ಕೇಳಿ ಕೂಡ ಖುಷಿ ಆಗ್ತಾ ಉಂಟು. ನೀರು ಹೋಗುವ ರೀತಿ ಕೂಡ ಭಾಳ ಚೆನ್ನಾಗಿ ಕಾಣ್ತಾ ಉಂಟು. ಆಗ ಸಮಯ ಹೋದದೇ ಗೊತ್ತಾಗ್ತಾ ಇಲ್ಲ ನಮಗೆ. ಇಲ್ಲಿ ಕಾಣ್ತಾ ಉಂಟಲ್ಲ ದೊಡ್ಡದು ಬಾಕ್ಸ್ ಏನಂತ ಕೇಳಿದೆವು. ಇದು ನೋಡಿದರೆ 3000 ಡೀಸೆಲ್ ಹಿಡಿಯುವ ಕೆಪಾಸಿಟಿದು ಟ್ಯಾಂಕ್ ಅಂತ ಇದು ದೊಡ್ಡ ಜನ್ರೇಟರ್ಗೆ ಸಪ್ಲೈ ಮಾಡುವಂಥದ್ದು. ಹಾಗೆ ನಾವು ಅದರ ಮುಚ್ಚಳ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೇವೆ. ಡೀಸೆಲ್ ಏನು ಬಹಳಷ್ಟು ಫಾಸ್ಟಾಗಿ ಇಳಿತಾ ಉಂಟು ಕೆಳಗೆ. ಫೋಟೋ ಹಾಕಿದ್ದವರು ಇದ್ದಾರಲ್ಲ, ಜನ್ರೇಟರ್ನ ಕನ್ಸಂಪ್ಷನ್ ಕೇಳಿದೆವು ಗಂಟೆಗೆ ಎಷ್ಟು ಅಂತ. 210 ಲೀಟ್ರ್ ಅಂತೆ. ನಮ್ಮ ತಲೆ ಸುತ್ತಿ ಬಂತು ಒಂದು ಸಲ. ಈ ಮಾನ್ಸ್ಟರ್ ರೈನ್ ಗನ್ ಇನ್ಸ್ಟಾಲ್ ಮಾಡಿದ ರೀತಿ ಭಾಳ ಚೆನ್ನಾಗಿದೆ. ಅಂದರೆ 1.5 by 1.5 ಫೀಟಲ್ಲಿ 25 ಫೀಟ್ ಹೈಟ್ ಅಂತ ಇದು ಕಾಂಕ್ರೀಟ್ ಪಿಲ್ಲರ್ ಅದರ ಮೇಲೆ ಇನ್ಸ್ಟಾಲ್ ಮಾಡಿದ್ದಾರೆ. ಈ ರೈನ್ ಗನ್ದು ರೊಟೇಷನ್ ಏನಿದೆ ಅದು ಅಡ್ಜಸ್ಟೇಬಲು. ಈಗ ಕಾಲು ಭಾಗ ಇಡ್ಬೋದು, ಇಲ್ಲ ಅರ್ಧ ಇಡ್ಬೋದು, ಫುಲ್ ಇಡ್ಬೋದು. ಹಾಗೆ ಈಗ ಎಣ್ಣೆ ತಗೊಂಡೋದ್ರಲ್ಲ ಅದರಲ್ಲಿ ಅವರು ಮೇಲೆ ಹತ್ತಿ ಅದನ್ನು ಅಡ್ಜಸ್ಟ್ ಮಾಡ್ತಾರೆ. ನಾವು ಕೊಡೆ ಕೊಂಡೋಗಿರಲಿಲ್ಲ, ತರಲಿಕ್ಕೆ ಹೇಳಿದ್ರು, ಅಲ್ಲಿ ಮರ್ತೋಗಿತ್ತು. ಹಾಗೆ ನಾವೆಲ್ಲ ಒಂದೇ ಕಡೆ ನಿಲ್ಲುವಾಗಿಲ್ಲ ಆಯಿತು. ಒಂದು ಸಲ ಆ ಕಡೆ ಒಂದು ಸಲ ಈ ಕಡೆ ಓಡಾಡ್ತಿದ್ದೆವು. ಯಾಕಂತಂದರೆ ನಮ್ಮ ಬಟ್ಟೆ ಪೂರ್ತಿ ಒದ್ದೆ ಆಗ್ತಿತ್ತು. ಒಂದು ಜನಗಳೆಲ್ಲ ಅವ್ರದ್ದೇ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ರೈನ್ ಗನ್ ಜೆಮಿನಿ ಕಾಮೆಟ್ ರೈನ್ ಗನ್ ಅವ್ರದ್ದು ಪ್ರಾಡಕ್ಟು. ಹಾಗೆ ಇದರ ಬೆಲೆ ಕೇಳಿದರೆ ಶಾಕ್ ಆಗ್ಬೋದು. 2 ಲಕ್ಷ ಅಂದರೆ 2.5 ಲಕ್ಷ ಅಂತೆ ಒಂದು ಯೂನಿಟಿಗೆ.
110 ಎಕರೆ ಎಸ್ಟೇಟು, ಹಾಗೆ ಎಲ್ಲ ಕಡೆಯಲ್ಲೂ ಜನಗಳು ಆ ಕಡೆ ಈ ಕಡೆ ಹೋಗಿದ್ರು. ಸಾಮಾನ್ಯ 800ರಿಂದ 1000ದಷ್ಟು ಗ್ಯಾದರಿಂಗ್ ಇತ್ತು. ಕಾಫಿ ಗಿಡಗಳ ಮೇಲೆ ಹೇಗೆ ನೀರು ಬೀಳ್ತದೆ ನೋಡುವಲ್ಲ. ಇಲ್ಲೆಲ್ಲ ನೋಡಿದಾಯಿತು. ಹಾಗೆ ಇನ್ನು ಮತ್ತೆ ಪುನಃ ಎಸ್ಟೇಟ್ನ ಒಳಗೆಲ್ಲ ಹೋಗಿ ನೋಡುವ, ಎಲ್ಲೆಲ್ಲ ಜಟ್ಟ ಆರ್ತಾ ಉಂಟು, ಹೇಗೆಲ್ಲ ಆರ್ತಾ ಉಂಟು ನೋಡುವ ಅಂತ ಹೋಗ್ತಾ ಇದ್ದೇವೆ. ಈ ವಿಡಿಯೋ ಇಷ್ಟವಾಗಿರ್ಬೋದು ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.